ನಮಸ್ಕಾರ ರೀಪಾ. ಎಲ್ಲ ದೊಡ್ಡ ಮಂದಿಗೂ ಹೆಂಗದಿರಿ? ನಾನು ನಿಮ್ಮ ದೀಪಾ ಗೌಡ. ಎಲ್ಲರಿಗೂ ಬೆಳಗಿನ ಶುಭೋದಯ ಅಂತ ಹೇಳುತ್ತಾ ನಾವಿವತ್ತು ಬೆಳಗಾವಿ ಹತ್ತಿರ ಇರುವ ಮಾವಿನಕಟ್ಟೆ ಊರಿಗೆ ಹೊಂಟಿದ್ದೇವೆ. ಯಾಕಪ್ಪ ಅಂತಂದ್ರೆ 18 ವರ್ಷಗಳ ನಂತರ ಶ್ರೀ ಮಹಾಲಕ್ಷ್ಮಿ ಜಾತ್ರೆ ಮಾಡತ್ತಾರೋ. ಭಾಳ ಅದ್ಧೂರಿಯಾಗಿ ಮಾಡತ್ತಾರೋ. ಅದಕ್ಕೆ ಹೆಂಗೆ ಮಾಡತ್ತಾರೋ ಏನು ಮಾಡತ್ತಾರ ಅಂತ ನೋಡ್ಕೊಂಬರೋನು ನಡೀರಿ. ನಮ್ಮ ಹಳ್ಳಿ ಕಡೆ ಭಾಗದಲ್ರಿ ಜಾತ್ರೆ ಏನಾರ ಮಾಡಾಕತ್ರಪ್ಪ ಅಂತಂದ್ರೆ ವಾರ ಅಂತ ಬಿಡ್ತಾರೋ. ಅಂದರೆ ರೊಟ್ಟಿ ಚಪಾತಿ ಅದು ಆ ಊರಿನ ಮನೆಯಾಗ ಯಾರೂ ಮಾಡೋದಿಲ್ಲ. ಅವ್ರ ಮನೆಗೆ ಬರುವಂಥ ರಿಲೇಟಿವ್ಸ್ ಆಗಲಿ ಬೀಗರಾಗಲಿ ಅಡುಗೆ ಮಾಡ್ಕೊಂಡು ಹೋಗೋದ ಪದ್ಧತಿ ಐತ್ರಿ. ಹೀಗಾಗಿ ನಾನು ಇನ್ನು ಖಾಲಿ ಕೈಲೇ ಹೆಂಗೆ ಹೋಗೋದು ಅಂಥೇಳಿ ನಾನು ನನಗೆ ಎಷ್ಟು ಸಾಧ್ಯಕ್ಕತ್ತಲ್ಲ ಅಷ್ಟು ಅಡುಗೆ ಮಾಡ್ಕೊಂಡು ಹೊಂಟಿದ್ದೇನಂತ್ರಿ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ ಜುನ್ಕೋದೊಡೆ ಮಾಡ್ಕೊಂಡೇನಿ ರೀ. ಮಡಿಕಿನ ಮೊಳಕೆ ಬರಿಸಿ ಕಾಳು ಕಟ್ಟಿಟ್ಟೀನಿ ರೀ. ಅದನ್ನೆಲ್ಲ ನಾನು ಒಗ್ಗರಣೆ ಕೊಡಾತನಂತ ಚಪಾತಿನೂ ಮಾಡ್ಕೊಂಡೇನಿ ರೀ. ನೋಡ್ರಿಲೆ ಎಲ್ಲ ಪಟ ಅಂತಂದು ಟಿಫಿನ್ ಕ್ಯಾರಿ ಒಳಗೆ ಹಾಕಿಟ್ಟಿಬಿಟ್ಟಿದ್ದೀನಿ. ಮೊಸರು ಕಲಸಿ ಅನ್ನನೂ ಇಟ್ಟಿದ್ದೀನಿ. ಶೇಂಗಾ ದಿಂಡಿ ಗುರೆಳ್ಳಿಂಡಿ ಕಾಳು ಪಲ್ಯ ಎಲ್ಲನೂ ಪಟ ಟಿಫಿನ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ಬಿಡೋಣಂತ ನಡೀರಿ. ಹಿಂದಿನ ಸಾರಿ ರೀ ಬುತ್ತಿ ರೊಟ್ಟಿ ಅಂತ ಹೇಳಿ ವಿಡಿಯೋ ಮಾಡಿ ಹಾಕಿದ್ನಿ. ಎಲ್ಲರೂ ಇಷ್ಟಪಟ್ಟು ನೋಡಿದ್ರಿ. ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಬುತ್ತಿ ರೊಟ್ಟಿ ಆಗಿದ್ರೆ ಇದನ್ನು ಬುತ್ತಿ ಒಳಗೆ ಕಟ್ಕೊಂಡು ಹೋಗ್ತೀನಿ ರೀ. ಇದು ಜಾತ್ರೆ ಊಟ ಅಂತಂದು ಇದನ್ನು ಟಿಫಿನ್ ಕ್ಯಾರಿ ಒಳಗೆ ಹಾಕೊಂಡು ಹೊಂಟ್ಬಿಟ್ಟಿದ್ದೇನಂತ್ರಿ. ಇನ್ನು ಗ್ರಾಮ ದೇವಿ ಜಾತ್ರೆ ಇರೋದ್ರಿಂದ ರೀ ಉಡಿ ತುಂಬೋದು ಪದ್ಧತಿ ಐತ್ರಿ. ಹೀಗಾಗಿ ನನಗೆ ಎಷ್ಟು ಸಾಧ್ಯಕ್ಕತ್ತಲ್ಲ ಅಷ್ಟು ಉಡಿ ತುಂಬಾಕು ಎಲ್ಲ ನಾನು ಮನ್ಯಾಗನ ರೆಡಿ ಮಾಡ್ಕೊಂಡ್ಬಿಟ್ಟಿನಿ. 2 ಕಾಯಿ ಅರಿಶಿನ ಕುಂಕುಮ ಬಳಿ ಹೂವು, ನಂತರ ಇಲ್ಲಿ ನೋಡ್ರಿ ಉತ್ತೊತ್ತಿ ಅರಿಶಿನ ಬೇರ ಸ್ವಲ್ಪ ಅಕ್ಕಿ ಒಣ ಕೊಬ್ಬರಿ 5 ತಿನ್ಸ್ ಮಾಡಿ ಇವನ್ನ ಇಟ್ಟಿದ್ದೇನಂತ್ರಿ. ಎಲೆ ಅಷ್ಟೇ ಇರಾಕಿಲ್ಲ. ಎಲೆ ಹೋಗೋ ಮುಂದೆ ಅಂಗಡಿ ಒಳಗೆ ತೊಗೊಂಡು ಹೋದ್ರಾಯ್ತಂದು ಪ್ಯಾಕ್ ಮಾಡ್ಕೊಂಡು ಹೊಂಟೀನಿ ರೀ. ಎಷ್ಟು ಸಾಧ್ಯಕ್ಕತ್ತಲ್ಲ ಅಷ್ಟ ಮಾಡೋ ಪದ್ಧತಿಗಳನ್ನ ಮಾಡಬೇಕಲ್ರಿ. ಹಂಗೆ ಬಿಡಾನಕತಿ ಹೇಳ್ರಿ ನೋಡೋಣ. ಬಿಟ್ಕೊಂತ ಹೋದಿಪ್ಪ ಅಂತಂದ್ರೆ ಕೆಲವೊಂದಷ್ಟು ನಶಿಸೇ ಬಿಡ್ತಾವೆ. ಹೀಗಾಗಿ ಸಾಧ್ಯವಾದಷ್ಟು ನಾವು ಮುಂದುವರ್ಸ್ಕೊಂತ ಹೋಗೋಣ ಅಂತ ಕೇಳ್ಕೊಳ್ತೇನೆ ರೀ. ನಡ್ರಿ, ನಮ್ಮ ಮಾತಿನ ಗದ್ದಲಾಗ ಊರೂ ಬಂದೇ ಬಿಡ್ತು. 18 ವರ್ಷಗಳ ಬಳಿಕ ಮಾಡತ್ತಾರ್ರಿ ಶ್ರೀ ಮಹಾಲಕ್ಷ್ಮಿ ಜಾತ್ರೆ. ಹೀಗಾಗಿ ಭಾಳ ಅಂದ್ರೆ ಭಾಳ ಅದ್ದೂರಿಲಿ ಮಾಡಾಕತ್ತಿರು. ನಾವು ಹೋಗೋದಕ್ಕೆ ಅವರ ಉಡಿ ತುಂಬಾಕಂತ ರೆಡಿ ಆಗಿಬಿಟ್ಟಿದ್ರಿ. ನನಗೂ ಟೈಮಿಂಗ್ ಹೇಳಿಬಿಟ್ಟಿದ್ರಿ, ಇಷ್ಟು ಗಂಟೆಗೆ ಬರ್ರಿ ಆವಾಗಲೇನೋ ಉಡಿ ತುಂಬೋನಂತ. ಕರೆಕ್ಟ್ ಆದ ಟೈಮ್ಗೆ ನಾನು ಹೊಂಟೀನಿ ರೀ. ನನ್ನ ಉಡಿ ಸಾಮಾನು ಎಲ್ಲ ತೊಗೊಂಡು ದೇವಿಗೆ ಉಡಿ ತುಂಬಾತಾರೆ ನೋಡ್ರಿ. ನಮ್ಮ ಹಳ್ಳಿ ಕಡೆ ಅಂದರೆ ಉತ್ತರ ಕರ್ನಾಟಕದ ಕಡೆ ಪದ್ಧತಿಗಳು ಹೆಂಗಿರ್ತಾವೆ ಹೆಂಗಿಲ್ಲ ಅನ್ನೋದನ್ನು ಒಂದೊಂದಾಗಿ ತಿಳಿಸ್ಕೊತ ಹೋಗ್ತಾನಂತ್ರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಇನ್ನೊಬ್ಬರಿಗೆ ಶೇರ್ ಮಾಡಿರಿ. ಗುಡಿಯ ಮುಂಭಾಗದಲ್ಲಿ ದೇವಿನ ಕುಂಡ್ರಿಸಿದ್ರಿ. ಗುಡಿ ತುಂಬುವ ಕಾರ್ಯಕ್ರಮ ಎಲ್ಲ ಮುಗಿದಿಂದ್ರಿ ದೇವಿನ್ರಿ ತೇರೊಳಗೆ ಕುಂಡ್ರಿಸ್ತಾರಂತೂ. ಅದು ಸಾಯಂಕಾಲ 4 ಗಂಟೆಗೆ ಅಂತ ಹೇಳಿದರು. ಅಲ್ಲಿವರೆಗೂ ಮನೆಗೆ ಹೋಗಿ ಎಲ್ಲರೂ ತಂದಿರುವಂಥ ಊಟನೆಲ್ಲ ತಾಟಿಗೆ ಹಾಕ್ಕೊಂಡು ಊಟ ಮಾಡಾಕತ್ತೇವ್ರಿ. 4 ಗಂಟೆವರೆಗೂ ರೀ ಊಟ ಮಾಡಿ ರೆಸ್ಟ್ ಮಾಡಿ ಮತ್ತು ಹೊರಗಡೆ ಬಂದೀವ್ರಿ. ಮನೆಯ ಎದುರುಗೇನೆ ಗುಡಿ ಇರೋದ್ರಿಂದ ಎಲ್ಲ ದೃಶ್ಯಾವಳಿಗಳು ಕಣ್ಣ ತುಂಬಿಕೊಂಡು ರೀ. ನೋಡ್ರಿಲಿ ಎಷ್ಟು ಚಂದ ತೇರನ್ನವ್ರ ರೆಡಿ ಮಾಡಿದಾರಂತ. ನಮ್ಮ ಹಳ್ಳಿ ನಾಡು ನುಡಿ ಸಂಸ್ಕೃತಿ ನಮಗೆ ಏನು ಕೊಟ್ಟರೆ ಸಿಗ್ತೈತಿ ಹೇಳ್ರಿ ನೋಡೋಣ. ನೋಡ್ರಿಲಿ ಎಲ್ಲರೂ ತೇರು ಕಟ್ಟಿ ಒಂದು 5 ಹೆಜ್ಜೆ ಮುಂದಕ್ಕೆ ಸರ್ಸಾತಾರ್ರಿ. ನೋಡ್ರಿ ಸರಿತು. ಯಾಕಪ್ಪ ಅಂತಂದ್ರೆ ದೇವಿನ ಅಲ್ಲೇ ತಂದು ಕುಂಡ್ರಿಸ್ತಾರ್ರಿ. ತೇರನ್ರಿ ರೆಡಿ ಮಾಡಿ ಒಂದು 5 ಹೆಜ್ಜೆ ಮುಂದಕ್ಕೆ ಇಟ್ಟಿಂದ ದೇವಿ ಕುಂಡ್ರಿಸೋದಂಥ ಪದ್ಧತಿ ಐತಂತ. ಹೀಗಾಗಿ ಒಂದು 5 ಹೆಜ್ಜೆ ತೇರನ್ನು ಎಲ್ಲರೂ ಸೇರಿ ಮುಂದೆ ದುಡಿದ್ರಿ. ಅದಾದಿಂದ ದೇವಿ ತಂದ ಒಂದು ರೌಂಡ ತೇರಿನ ಸುತ್ತುವರ್ದ ಹೊನ್ನಾಟ ಎಲ್ಲ ಆಡ್ಸಾತಾರ್ರಿ. ಗಂಡ್ಮಕ್ಳೆಲ್ಲ ಸೇರಿ ಭಂಡಾರವನ್ನು ದೇವಿಗೆ ಅರ್ಪಿಸೋದ ಹೊನ್ನಾಟ ಅಂತ ಕರಿತೇವ್ರಿ. ಗಂಡ್ಮಕ್ಳಿಗೆಲ್ಲ ಪಟಗ ಸುತ್ತಕೊಂಡು ಜುಬ್ಬ ಹಾಕ್ಕೊಂಡು ಊರಿನವರೆಲ್ಲ ಒಂದೇ ಕಲರ್ ಜುಬ್ಬ ಹಾಕಿಬಿಟ್ಟಿದಾರ್ರಿ. ನೋಡ್ರಿಲಿ ಹೊನ್ನಾಟ ಹೆಂಗೆ ಆಡತ್ತಾರಂತ. ಗಂಡ್ಮಕ್ಳಿಗೆಲ್ಲ ರೀ ಭಂಡಾರವನ್ನು ದೇವಿಗೆ ಅರ್ಪಿಸೋದ ಖುಷಿ ಆದ್ರೆ ನಮಗೆ ಟ್ರೆಡಿಷ್ನಲ್ ಆಗಿ ರೆಡಿಯಾಗಿ ಮನಿಂದ ಗುಡಿಗೆ ಗುಡಿಯಿಂದ ಮನೆಗೆ ಓಡಾಡೋದ ನಮ್ಗೆ ಖುಷಿ ಅನಿಸ್ತದೆ ನೋಡ್ರಿ. ನೋಡ್ರಿಲಿ ದೇವಿನ ಹೆಂಗೆ ಸುತ್ತ ಹಾಸಾಕತ್ತಾರಂತ. ಗುಡಿಂದ ರೀ ತೇರಿಗೆ ಎಬಿಸಿ ಮ್ಯಾಲಿಡುವಾಗ ದೇವಿನ ನಾವು ಮತ್ತೆ ಯಾವಾಗ ಜಾತ್ರೆ ಮಾಡ್ತೀವಿ ಅನ್ನೋದನ್ನು ಹೇಳಿ ನಮಸ್ಕಾರ ಮಾಡಿ ಎತ್ವಿದ್ರಷ್ಟ ದೇವಿ ಹೇಳ್ತಾಳಂತ್ರಿ. ಇಲ್ಲರ ಹೇಳೋಂಗಿಲ್ಲಂತ. ಹೀಗಾಗಿ ಅವರು ರಗಡ ಪ್ರಯತ್ನ ಹಂಗೆ ಮಾಡಿ ಎತ್ವಿದ್ರು. ಆದ್ರೆ ದೇವಿ ಹೇಳಲೇ ಇಲ್ಲ. ಯಾಕಂದ್ರೆ ಮತ್ತೆ ಯಾವಾಗ ಜಾತ್ರೆ ಮಾಡ್ತೇವಂತ ನಾವು ದೇವಿಗೆ ಹೇಳಿದಾಗ ಮಾತ್ರ ಹೇಳ್ತಾಳಂತ್ರಿ. ಅದೊಂದು ಭಾಳ ವಿಶೇಷ ಆಯ್ತು ಮತ್ತು ಖುಷಿನೂ ತಂದು ಕೊಡ್ತು. ಒಂದಷ್ಟು ದೇವ್ರ ವಿಷಯದೊಳಗೆ ರೀ ಅಚ್ಚರಿ ಅನ್ನಿಸ್ಬೋದು ಖರೆ, ಆದರೆ ಒಂದಷ್ಟು ಖುಷಿಯನ್ನು ತಂದು ಕೊಡ್ತಾವ್ರಿ. ಯಾಕಂದ್ರೆ ನಂಬಲೇಬೇಕಾಕತಿ ಒಂದಷ್ಟು ಕಾಣದ ಸತ್ಯಗಳನ್ನು. ಯಾಕಂದ್ರೆ ದೇವಿ ಮಹತ್ವನೇ ಹಂಗೈತ್ರಿ. ಒಬ್ಬರೇ ಇಬ್ಬರ ಸೇರಿ ಮಾಡುವಂಥ ಜಾತ್ರೆ ಅಲ್ರಿ ಇದು. ಊರಿನ ಜನ ಎಲ್ಲ ಒಕ್ಕಟ್ಟಾಗಬೇಕು. ಮನೆಗೆ ಇಂತಿಷ್ಟಂತ ಪಟ್ಟಿ ಹಾಕಿರ್ತಾರೆ ರೀ.
ಅದನ್ನೆಲ್ಲ ನೋಡ್ಕೊಂಡು ಖರ್ಚು ನೋಡ್ಕೊಂಡು ಜಾತ್ರೆನ ಮುಂದುವರಿಸ್ಬೇಕಾಕತಿ. ಯಾಕಂದ್ರೆ ಜನರಲ್ಲಿ ಎಷ್ಟು ಒಗ್ಗಟ್ಟಿರ್ತದಲ್ಲ ಅಷ್ಟು ಜಾತ್ರೆ ಕಂಪ್ಲೀಟ್ ಆಕತ್ರಿ. ನೋಡ್ರಿ ಹೊನ್ನಾಟ ಎಲ್ಲ ಆಡಿ ತೇರಿನೊಳಗೆ ದೇವಿನ ಕುಂಡ್ರಸತ್ತಾರಂತ. 11 ದಿನಗಳ ಕಾಲ ದೇವಿ ಜಾತ್ರೆ ಮಾಡ್ತಾರೆ. ಒಂದೊಂದು ಏರಿಯಾದಾಗ ಒಂದೊಂದು ದಿನ ಕುಂಡ್ರಿಸ್ತಾರಂತ. ಒಂದೊಂದು ದಿನ ಒಂದೊಂದು ಅಲಂಕಾರ, ಒಂದೊಂದು ದಿನ ಒಂದೊಂದು ದೇವಿ ಸ್ವರೂಪ ಪವಾಡಗಳು ತೋರಿಸ್ತಾರಂತ್ರಿ. 11 ದಿನಗಳ ಕಾಲ ರೀ ಬೆಳಿಗ್ಗೆ ಉಡಿ ತುಂಬೋದು, ಸಾಯಂಕಾಲ ಮನರಂಜನಾ ಚಟುವಟಿಕೆಗಳನ್ನು ಮಾಡ್ತಾರೆ. ಅಂದ್ರೆ ಅರ್ಥಗರ್ಭಿತವಾದ ನಾಟಕಗಳು, ಮಕ್ಕಳ ಡ್ಯಾನ್ಸ್ಗಳು, ಪುರಾಣ ಕತೆ ಎಲ್ಲ ಹಚ್ಚಿ ಅಚ್ಚುಕಟ್ಟಾಗಿ ಜಾತ್ರೆನ ನಿಭಾಯಿಸ್ತಾರೆ. ಇದು ಪ್ರತಿ ವರ್ಷ ಮಾಡುವಂಥ ಜಾತ್ರೆ ಅಲ್ರಿ. ಹೀಗಾಗಿ ಭಾಳ ಅಂದ್ರೆ ಭಾಳ ಅಚ್ಚುಕಟ್ಟಾಗಿ ಮಾಡ್ತಾರೋ. ಒಂದು ಜಾತ್ರೆನ ಎಷ್ಟು ಖರ್ಚು ಮಾಡಿ ಯಾಕಿಷ್ಟು ಖುಷಿಯಿಂದ ಮಾಡ್ತಾರಪ್ಪ ಅಂದ್ರೆ ಆ ಊರಿನ ಗ್ರಾಮ ದೇವತೆ ಆದಂಥ ಮಹಾಲಕ್ಷ್ಮೀ ದೇವಿ ಎಷ್ಟು ಖುಷಿಯಿಂದ ಎಷ್ಟು ಸಮೃದ್ಧಿಯಿಂದ ಇರ್ತಾಳಲ್ಲ, ಆ ಊರನ್ನು ಮಳೆ ಬೆಳೆ ಎಲ್ಲ ಕೊಟ್ಟು ಚೆಂದಗೆ ಖುಷಿಯಿಂದ ಊರನ್ನು ಸಮೃದ್ಧಿ ಮಾಡ್ತಾಳು ಅಂತಂದು ಹಿರಿಕರೆಲ್ಲ ಹೇಳ್ಕೊತ ಬಂದಾರ್ರಿ. ಹೀಗಾಗಿ ನಾವು ಅದನ್ನು ಪಾಲಿಸ್ತೇವಂತ. ಸಿಟಿ ಲೈಫ್ ಹೆಂಗಪ್ಪ ಅಂತಂದ್ರೆ ಸೂಟಿ ಬಿಡ್ತಂದ್ರೆ ಹೊರ ರಾಜ್ಯ ಹೊರ ದೇಶಕ್ಕೆ ಸುತ್ತಾಡಕ್ಕೆ ಹೋಗ್ಬಿಡ್ತಾರ್ರಿ. ಆದರೆ ನಮ್ಮ ಹಳ್ಳಿ ಕಡೆ ಹೆಂಗೆ ನೋಡ್ರಿ, ಹಿಂಗೆ ವರ್ಷಕ್ಕೊಮ್ಮೆ ಬರುವಂಥ ಜಾತ್ರೆಗಳನ್ರಿ ವರ್ಷಾನುವರ್ಷ ದುಡಿದು ಆ ಜಾತ್ರೆ ದಾರಿ ಕಾಕುವಂತ ಕುಂತಿರ್ತಾರೋ. ಹೊರ ರಾಜ್ಯ ಹೊರ ದೇಶಗಳಿಂದ ಇರುವಂಥ ಊರಿನ ಭಕ್ತರೆಲ್ಲ ಎಲ್ಲರೂ ಸೇರಿ ಸೂಟಿ ತೊಗೊಂಬಂದು ನಿಂತು ಜಾತ್ರೆ ಮಾಡಿ ಹೋಗ್ತಾರೆ. ಇದೊಂದು ಭಾಳ ವಿಶೇಷತೆ ಐತಿ. ಅದಕ್ಕೆ ನೋಡ್ರಿ ಸಿಟಿ ನೋಡಕ್ಕೆ ಚಂದ, ಹಳ್ಳಿ ಬದುಕಕ್ಕೆ ಚಂದ ಅಂತಾರೋ. ನೀವೇನಂತೀರಿ ಅನ್ನೋದು ನನಗೆ ತಪ್ಪದ ಕಮೆಂಟ್ ಮಾಡಿ ಹೇಳ್ರಿ. ನೋಡ್ರಿಲೆ ಡೊಳ್ಳಿನವರು ಹಿಂದಿಂದ ಬಂದ ಬಿಟ್ಟರು. ಆ ಡೊಳ್ಳಿನ ಪದಗಳು, ಆ ಹೊನ್ನಾಟ, ಆ ದೇವಿ ಸ್ವರೂಪ ಕಣ್ಣಿಲೆ ನೋಡಾಕ್ರಿ ಭಾಳ ಅಂದ್ರೆ ಭಾಳ ಮೈ ರೋಮಾಂಚನ ಅನಿಸ್ತತಿ. ನಿಮಗಟ್ಟು ಕೇಳಿಸ್ತಾನಂತ ನಡೀರಿ. ನೋಡ್ರಿ ಎಲ್ಲರೂ ಸೇರಿ ದೇವಿನ ತೇರೊಳಗೆ ಕುಂಡ್ರಿಸಿ ಬಿಟ್ರು. ಯಾಕಂದ್ರೆ ಇವತ್ತಿನ ದಿನ ತೇರೊಳಗೆ ಇರ್ತಾಳ್ರಿ. ನಾಳಿಂದ ತೇರನ್ನು ಮುಂದೆ ಎಳ್ಕೊಂಡು ಹೋಗ್ತಾರಂತ. ಯಾವ ಏರಿಯಾಕ್ಕೆ ಬೇಕಲ್ಲ ಆ ಏರಿಯಾಕ್ಕೆ ಸಾವಕಾಶವಾಗಿ ತೇರನ್ನು ಮುಂದೆ ಹಾಕ್ಕೊಂಡು ಹೋಗ್ಬಿಡ್ತಾರೋ. ನೋಡ್ರಿ ದೇವಿಗೆಲ್ಲ ಅಲಂಕಾರ ಮಾಡತ್ತಾರೋ. ಇನ್ನು ಬಂದ ಊರನ್ ಭಕ್ತರು ಏನಿದ್ರಲ್ಲ ಅವರ ಉಡಿ ತುಂಬವ್ರಿದ್ರೆ ಉಡಿನೂ ತುಂಬೋದ್ರಿ. ನಾವು ಹೋಗಿದ್ದ ಇವತ್ತು ಮೊದಲನೇ ದಿನ ಐತ್ರಿ. ಇನ್ನು ಹೀಗಾಗಿ ಜನ ಒಂಚೂರು ಕಮ್ಮಿ ಅನ್ನಿಸ್ಬೋದು ನಿಮಗೆ. ಆದರೆ ಇನ್ನು 11 ದಿನಗಳ ಕಾಲ ಏನು ಜಾತ್ರೆ ನಡೀತೈತಲ್ಲ, ಇನ್ನು ಎಷ್ಟು ಅದ್ದೂರಿಯಾಗಿ ಮಾಡ್ತಾರಂದ್ರೆ 2 ಕಣ್ಣು ಸಾಲೋದಿಲ್ಲ ನೋಡ್ರಿ ಊರನ್ ಮಂದೆಲ್ಲ ಆರತಿ ತೊಗೊಂಡು ಗುಡಿ ಕಡೆನ ಹೊಂಟಿದಾರೋ. ನಾವು ಎಲ್ಲ ಮುಗಿಸ್ಕೊಂಡು ಊರ ಕಡೆ ಪ್ರಯಾಣ ಮಾಡಿದ್ದೀವಿ. ನಮಗೂ ನಮ್ಮ ಗಾಡಿಗೂ ನಮಗೂ ಎಲ್ಲರಿಗೂ ಭಂಡಾರವನ್ನು ಮುನುಗಿಸಿ ಬಿಟ್ಟಿರು. ಇರಲಿ, ಜಾತ್ರೆಗೆ ಬಂದಿಂದ ಭಂಡಾರ ಮುನುಗಿಸ್ಕೊಂಡು ಹೋಗ್ದ ಜಾತ್ರೆ ಹೆಂಗೆ ಕಂಪ್ಲೀಟ್ ಆಕತಿ ಹೇಳ್ರಿ ನೋಡೋಣ. ಎಲ್ಲ ಮುಗಿಸಿ ಊರ ಕಡೆ ಪ್ರಯಾಣ ಮಾಡತ್ತೇವಂತ. ಬೆಳಿಗ್ಗೆ ಜಲ್ದಿನೂ ಹೋಗಿದ್ದೀವ್ರಿ. ಆದರೆ ಬರೋ ಅಷ್ಟೊತ್ತಿಗೆ ಸಾಯಂಕಾಲ ಆಗಲೇ ಬಿಡ್ತು. ನಮ್ಮ ಉತ್ತರ ಕರ್ನಾಟಕದ ಜಾತ್ರಾ ವಿಶೇಷ ಹೆಂಗಿತ್ತು ಅನ್ನೋದನ್ನು ನೀವು ನನಗೆ ತಪ್ಪದ ಕಮೆಂಟ್ ಮಾಡಿ ಹೇಳ್ರಿ. ಶ್ರೀ ಮಹಾಲಕ್ಷ್ಮಿ ಆಶೀರ್ವಾದ ನಿಮ್ಮ ಮೇಲೆ ಯಾವತ್ತೂ ಇರಲಿ. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ. ಹಂಗಂತ ವಿಡಿಯೋ ನೋಡಿ ಹಂಗೆ ಹೋಗಬೇಡ್ರಿ. ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ.